ಅನುಪಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ಮೂವಿ ಏನರ ಬಗ್ಗೆ ಇರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಅಮರ ತುಂಬ ಸ್ಪೆಷಲ್ ಆದಂಥ ಹಾಡು. ಯಾಕಂದರೆ ಫಸ್ಟಿಗೆ ನಾವು ಈ ಥರ ಒಂದು ಹಾಡು ಬರುತ್ತೆ ಈ ಚಿತ್ರದಲ್ಲಿ ಅಂತ ಅಂದ್ಕೊಂಡೇ ಇರಲಿಲ್ಲ. ವೆಡ್ಡಿಂಗ್ ಸಾಂಗ್ ಮಾಡೋಣ, ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಒಂದು 6, 7, 8, 10 ಆಪ್ಷನ್ಸ್ ಮೋಸ್ಟ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅನಿಸುತ್ತೆ. ಇಂಡಿಯನ್ ಫ್ಲೇವರಲ್ಲಿ ಮಾಡೋಣ, ಮದುವೆ, ತವಿಲ್ಲು, ಶೆಹನಾಯಿ, ಅದೆಲ್ಲ ಪ್ರಾಬಬ್ಲಿ ಮಾಡಿ 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 ನಮಗೆ ಬೋರ್ ಆಗಿ ಫೈನಲಿ ಒಂದು ಫ್ರೆಶ್ ಟೇಕ್ ತೊಗೊಳ್ಳೋಣ, ಇದೆಲ್ಲ ಬಿಟ್ಬಿಡೋಣ. ನಾವು ಇಂಡಿಯನ್ ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರಲಿ ಅಥವಾ ತೆಲುಗಲ್ಲಿ ಸಿಚುವೇಶನ್ ಮೂವಿಯಲ್ಲಿ ಬೇರೆ ಬೇರೆ ಮೂವೀಸಲ್ಲಿ ನೋಡ್ತಾ ಇರ್ತೀವಲ್ವ. ಸೊ ಸಿಮಿಲರ್ ಸಿಚುವೇಶನ್ ಬಂದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ಆ ಥರ ಬೇಡ ಅಂತ ಹೇಳ್ಕೊಂಡು ಅಮರ ಅಂತ ಹಾಡನ್ನು ನಾವು ಸೃಷ್ಟಿಸಿದ್ವಿ. ಇದಕ್ಕೆ ದೊಡ್ಡ ಥ್ಯಾಂಕ್ ಯು ಹೇಳೋವಂಥದ್ದು ಶಿವತೇಜ ಸರ್ಗೂ ಹಾಗೂ ಅಜಯ್ ಸರ್ಗೆ. ಅಷ್ಟು ಓಪನ್ ಮೈಂಡ್ ಇಟ್ಕೊಂಡು ದೇ ಆಕ್ಸೆಪ್ಟೆಡ್ ಈ ಥರ ಮೆಲಡಿ ಅಂತ. ಆ್ಯಂಡ್ ಅಮೇಝಿಂಗ್ಲಿ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಾನ್ಸ್ ಸಾಂಗ್. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ಟ್ಯೂನ್ ಮಾಡಿದ ತಕ್ಷಣ ಲಿರಿಕ್ಸ್ ಬೇಕು ಅಂತ ಹೇಳಿದರೆ ಹೆಸರು ಬಂದಿದೆ ನಾಗಾರ್ಜುನ ಶರ್ಮಾ ಅವ್ರದ್ದು. ಅವರು ಇದನ್ನು ತುಂಬ ಚೆನ್ನಾಗಿ ಬರೆದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಸರ್ತಿ ಮಾಡಿದ್ವಿ. ಹೆಂಗೆ ಬರೆಯೋದು, ಯಾವ ಥರ ಮಾಡಿದ್ರೆ ಕ್ಯಾಚಿ ಆಗಿರುತ್ತೆ ಅಂತ ಅವರು ಒಂದಷ್ಟು ತುಂಬ ಐಡಿಯಾಗಳು ಕೊಟ್ಟು ಐ ಥಿಂಕ್ ಎಟ್ ದಿ ಎಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಒಂದು ನಿರ್ಮಾಣ ಆಯಿತು. ತುಂಬ ಒಳ್ಳೆ ಹಾಡು ನಿರ್ಮಾಣ ಆಯಿತು. ಅದಾದಮೇಲೆ ಯಾರು ಹಾಡೋದು ಅಂತಾಯಿತು. ಸೊ ಅಷ್ಟು ಕಾಲ ನಾನೇ ಒಂದು ರಫ್ ಟ್ರ್ಯಾಕ್ ಹಾಡು ಇಟ್ಟಿದ್ದೆ. ಸೊ ಅದನ್ನೇ ಕೇಳಿ ಕೇಳಿ ನಾವು ಶೂಟಲ್ಲಾಗಿರಲಿ ಫೈನಲಿ ಕುನಾಲ್ ಸರ್ ಹಾಡಿದ್ರೆ ಹೇಗಿರುತ್ತೆ ಅಂತ ಆಯಿತು. ಅವ್ರು ತುಂಬ ವರ್ಷ ಆಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಡಿ. ಇನ್ಫ್ಯಾಕ್ಟ್ ಯಾವ ಭಾಷೆಯಲ್ಲೂ ಹಾಡಿ ತುಂಬಾ ವರ್ಷ ಆಗಿದೆ. ಆಲ್ಮೋಸ್ಟ್ 2015 ಆದಮೇಲೆ ಅವರೇ ಬ್ರೇಕ್ ತೊಗೊಂಡಿದ್ರು ಅಂತ ಹೇಳಿದರು. ಐ ಥಿಂಕ್ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ವೆರಿ ಫಸ್ಟ್ ಇನಿಷಿಯಲ್ ಸಾಂಗ್ಸ್ ಆಫ್ ಹಿಸ್ ಕಮ್ ಬ್ಯಾಕ್. ಹಾಗೆ ಬಟ್ ಅವರು ಬಾಂಬೆಗೆ ಹೋಗಿ ನಾವು ಹೋಗಿದ್ವಿ ಬಾಂಬೆಗೆ ರೆಕಾರ್ಡ್ ಮಾಡೋಕ್ಕೆ. ಅವರು ತುಂಬ ಖುಷಿಯಾಗಿ ರೆಕಾರ್ಡ್ ಮಾಡಿ ಅವ್ರಿಗೆ ಬಹಳ ಇಷ್ಟ ಆಗಿತ್ತು. ಅವ್ರ ಸ್ವೀಟ್ ಹೀ ಟುಕ್ ಇಸ್ ಓನ್ ಸ್ವೀಟ್ ಟೈಮ್. 1:30 ಬಂದರು ಸ್ಟುಡಿಯೋಗೆ. 1:30 ಬಂದು ಹಾಡು ಕರೆಕ್ಟಾಗಿ ಬರೋ ತನಕ ರೆಕಾರ್ಡ್ ಮಾಡ್ತಾನೆ ಇದ್ರು. ಮಾಡಾದಮೇಲೆ ನೀವು ಹೋಗು ಕೆಲಸ ಮಾಡು, ಮಿಕ್ಸಿಂಗ್ ಎಲ್ಲ ಆದಮೇಲೆ ಇಫ್ ಯು ಹ್ಯಾವ್ ಎನಿಥಿಂಗ್ ದಟ್ ಐ ವಾಂಟ್ ಟು ಡಬ್ ಅಗೇನ್, ಇಫ್ ಯು ವಾಂಟ್ ಮೀ ಟು ಡಬ್ ಅಗೇನ್ ಅದನ್ನು ಮಾಡ್ತೀನಿ ಅಂತ ಹೇಳಿ ವಿ ವಾಂಟೆಡ್ ಸಮ್ ಲೈನ್ಸ್ ಕರೆಕ್ಷನ್ಸ್. ಅದು ಎಷ್ಟೊಂದು ರೆಕಾರ್ಡಿಂಗ್ ಆಗಿ ಒಂದು 2 ತಿಂಗಳಾದಮೇಲೆ ವಿ ಕಾಲ್ಡ್ ಹಿಮ್. ಹಾಂ ಕರ್ತಾವನು ಉಸ್ಮಿಗೆ ಅಂತ ಅವರು ಹೇಳಿ ಟ್ರ್ಯಾಕ್ ಭೇಜ್ದೋತು ಅಂತ. ಆಮೇಲೆ ನಾನು ಹೋಗಿಲ್ಲ. ಸೊ ಅವರಾಗೆ ಇಂಟ್ರೆಸ್ಟ್ ತೊಗೊಂಡು ಸ್ಟುಡಿಯೋ ಬುಕ್ ಮಾಡಿಕೊಂಡು ಅವರಾಗೆ ಹಾಡಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ಫಿನಾಮಿನಲಿ ಬ್ಯೂಟಿಫುಲಿ ಅವ್ರು ಹಾಡಿರೋದು. ನಮಗಂತೂ ಬಹಳ ಬಹಳ ಫೇವ್ರೇಟ್ ಆಗಿದೆ ಅವ್ರ ವಾಯ್ಸ್. ಆ್ಯಂಡ್ ಅಫ್ಕೋರ್ಸ್ ಕುನಾಲ್ ಸರ್ ಅರ್ಲಿ 2000s ಕೇಳಿ ಕೇಳಿ ಬಂದು ಅವ್ರ ವಾಯ್ಸ್ ಒಂಥರ ಎಲ್ಲರೂ ಮನಸ್ಸು ಗೆದ್ದಿರೋಂಥ ವಾಯ್ಸ್ ಅದು. I think Amora won't fail Kannada audience. I think this is going to be the next success. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕರೆಸಿ ಮಾಸ್ಟರ್ ನೀವು ಮಾಡಿಕೊಡಿ ಈ ಸಾಂಗ್ನ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗಲೂ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಪರ್ಟಿಕ್ಯುಲರಾಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಯಾಕಂದರೆ ಈ ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮ್ಯಾನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಹೀರೋಯಿನ್ ಇಬ್ಬರೂ ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು. ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಬಂದ್ವಿ. ಪಾಂಡಿಚೇರಿಗೆ ಹೋದ್ವಿ. ಆ್ಯಕ್ಚುಲಿ ಫಾರಿನ್ಗೆ ಹೋಗಬೇಕಾಗಿತ್ತು. ಫಾರಿನ್ಗೆ ಹೋಗೋಕ್ಕೆ ಇದ್ದಿದ್ದು ಆ್ಯಕ್ಚುಲಿ. ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ಮ ಇದರಲ್ಲೇ ತೋರ್ಸೋಣ ಅಂತೇಳಿ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಕ್ಯಾಮ್ರಾಮ್ಯಾನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಮ ತಪ್ಪಿಸಿದ್ರು. ಬಟ್ ಆದರೆ ಓಕೆ. ಹರೀಶ್ ಸರ್ ಅವ್ರ ಬಜೆಟ್ ಸೇವ್ ಮಾಡಿದ್ರು ಅವರು. ಇಲ್ಲ, ಹರೀಶ್ ಸರ್ ಏನಂದರೆ ಈ ಸಾಂಗ್ ಏನು ಬೇಕು ಮಾಸ್ಟರ್ ಅದು ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆ್ಯಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ ಪ್ರತಿಯೊಂದೂ ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗಿಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮಗೆ ಚಾಲೆಂಜಿಂಗ್ ಇತ್ತು.
ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಇದರಲ್ಲಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ನಾವು ನಮ್ಮ ಪಾತ್ರದ ಬಗ್ಗೆ ಟ್ರೈಲರು, ಟೀಸರು ಆ ಟೈಮಲ್ಲಿ ಮಾತಾಡ್ಕೋಬೋದಿತ್ತೇನೋ ಅವರು ಅಲ್ವನ? ಕರೆಕ್ಟ್ ಸರ್. ಓಕೆ, ಜಾಸ್ತಿ ಆಯಿತು. ಹೀರೋನೇ, ನಾವು ವಿಲನ್ನು. ಸ್ಮಾರ್ಟ್ ವಿಲನ್ ತುಂಬ ಕಮ್ಮಿ ಈಗೆಲ್ಲ ಸ್ವಲ್ಪ ರಗಡಾಗಿರಬೇಕು. ಅದಕ್ಕೆ ನಮಗೆಲ್ಲ ರೋಲ್ ಕಮ್ಮಿ ಆಗಿದೆ ಈಗೆಲ್ಲ ಸ್ವಲ್ಪ ಹೆಂಗೆಂಗೋ ಇರಬೇಕು, ಜುಟ್ಟು ಜಾಸ್ತಿ ಬಿಟ್ಟಿರ್ಬೇಕು, ಗಡ್ಡ ಬಿಟ್ಟಿರಬೇಕು. ಮೊದಲೆಲ್ಲ ಇತ್ತು ಸ್ಮಾರ್ಟ್ ವಿಲನ್ಸು, ಈಗೆಲ್ಲ ಹಂಗಲ್ಲ. ಇದು ಡೇಸ್ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಏನೋ ನೀ ಹೇಳ್ತಿದ್ಯಲ್ಲ ಝೆನ್ ಝಿ, ಅದಲ್ಲ ನಾವು, ಝೆನ್ ಎ ನಾವು. ಎನಿವೆ ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟ್ರಾಗಿ, ಆ್ಯಕ್ಚುಲಾಗಿ ಡೈರೆಕ್ಟ್ರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದು ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಆವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟ್ರ್ ಯಾರು? ಹರೀಶು. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಪೋಸ್ಟ್ರೆಲ್ಲ ಮಾಡಿ ಎಲ್ಲನೂ ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರು ಸಿಗಲಿಲ್ಲ. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನನಗೆ ಶಾಕು. ಯಾಕೆ ಅಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗುತ್ತೆ. ನಾವು ಎಷ್ಟೇ ಏನೇ ಬುದ್ಧಿವಂತಿಕೆ ಮಾಡಿದರೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಅದು 50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವ್ನಿಗೆ ಹೇಳಿದೆ ನಾನು, ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನ ಅಂತ. ಬಟ್ ಹಿ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನಮಗೊಂದರ ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್ನು. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಈಗ ಇಷ್ಟು ಸಾಕು. ಸಾಂಗ್ ಕೇಳೋಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸರ್ ಹೇಳ್ದಂಗೆ ತುಂಬ ಅದ್ಭುತವಾಗಿರೋ ಸಾಂಗು. ನಮಗೆ ಫಸ್ಟು ಶಾರ್ಟ್ ಫಿಲಮ್ ಅಮೃತಾಂಜನ್ ಮಾಡಿದಾಗ ಅಜಯ್ ರಾವ್ ಸರ್ ನಮ್ಗೆ ಬೈಟ್ಸ್ ಕೊಟ್ಟು ಕರೆದು ಶಾರ್ಟ್ ಫಿಲಮ್ ನೋಡಿ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿದರು. ಸೊ ಆಮೇಲೆ ನಕುಲ್ ಸರ್ ಅವ್ರ ಸಾಂಗ್ಸ್ಗಳಿಗೆ ನಾನು ತುಂಬ ದೊಡ್ಡ ಫ್ಯಾನು. ಸೊ ಆ ಸಾಂಗ್ ಅದ್ಭುತವಾಗೇ ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತೀರಾ. ನಾನು ಆಲ್ರೆಡಿ ಸಾಂಗ್ ನೋಡಿದ್ದೀನಿ. ಅಜಯ್ ರಾವ್ ಸರ್ ಮತ್ತು ಬೃಂದಾ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅದ್ಭುತವಾಗಿ ಹಿಟ್ಟಾಗೇ ಆಗುತ್ತೆ ಇದು. ಎಲ್ಲ ರೀಲ್ಸ್ಗಳಲ್ಲೂ ಆ ಸ್ಟೆಪ್ ಮಾತ್ರ ಓಡಾಡ್ತಾನೆ ಇರುತ್ತೆ. ನಾವು ಯಾರಾದರೂ ಸಿಕ್ಕಿದ್ರೆ ನಾವು ಟ್ರೈ ಮಾಡ್ತೀವಿ ಸ್ಟೆಪ್ ಹಾಕೋಕ್ಕೆ. ನಿಮ್ಮಷ್ಟು ಚೆನ್ನಾಗಂತೂ ಬರಲ್ಲ ಸರ್, ಬಟ್ ಟ್ರೈ ಮಾಡ್ತೀವಿ. ಯಾರಾದ್ರೂ ಜೊತೆಲಿ ಪಾರ್ಟ್ನರ್ ಸಿಕ್ಕಿದ್ರೆ ಅಂತ. ಚೆನ್ನಾಗಿ ಸ್ಟೆಪ್ ಮಾಡಲ್ಲ ಅನ್ನೋದಕ್ಕಿಂತ ಯಾರು ಸಿಕ್ಕಿದ್ರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ ಅನ್ನೋ ಟೈಟಲ್ ಇಟ್ಕೊಂಡು ಪಾರ್ಟ್ನರ್ ಇಲ್ದೇನೆ ಒಬ್ಬನೇ ಡ್ಯಾನ್ಸ್ ಮಾಡಿದ್ರೆ ಯಾರು ನೋಡ್ತಾರೆ ಸರ್? ಆ ಥರ ಪಾರ್ಟ್ನರ್. ಯಾವ ಥರ ಪಾರ್ಟ್ನರ್ ಬೇಕು ಸರ್? ಆ ಥರ ಪಾರ್ಟ್ನರ್ ಬೇಡ. ಅಜಯ್ ರಾವ್ ಸರ್ಗೆ ಒಬ್ರು ಪಾರ್ಟ್ನರ್ ಸಿಕ್ಕಿದಾರಲ್ಲ, ಆ ಥರ. ಬೃಂದಾ ನೀವು ಮಾಡ್ತೀರಾ ಮೇಡಮ್? ಇದಾರ, ಅಕ್ಕ ನೀವು ಮಾಡ್ತೀರಾ? ಓಕೆ, ಇದು ಲಾಂಚ್ ಆಗಲಿ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ ಸುದೀರ್ಘವಾಗಿ. ಸಾಂಗ್ ಇವಾಗ ರಿಲೀಸ್ ಮಾಡ್ತಾರೆ ನೋಡಿ, ಅದ್ಭುತವಾಗಿದೆ, ಮಾಡಿಬಿಡೋಣ. ಅಲ್ಲ ಡ್ಯಾನ್ಸ್ ಮಾಡಕ್ಕೆ. ಎಸ್, ಎಲ್ಲರೂ ಜೊತೆಗೆ ಡ್ಯಾನ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ಹಾಡು ಹೆಂಗಿದೆ ಕೇಳೋಣ, ನೋಡೋಣ. ಥ್ಯಾಂಕ್ ಯು ಇಬ್ರು ಪ್ರೀತಿಯಿಂದ. ಥ್ಯಾಂಕ್ ಯು ವೆರಿ ಮಚ್ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಹಾಗೆ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಎಲ್ಲ ಒಂದೇ ಊರವ್ರು ಸೇರ್ಕೊಂಡ್ಬಿಟ್ಟಿದ್ದೀವಿ. KR ಪೇಟೆ ಅವರು ಎಲ್ಲ, ನಮ್ಮ ನಾಗಾರ್ಜುನ್ ಅವರು, ಅರವಿಂದ್ ಸರ್, ನಾವು ಶಿವತೇಜ ಸರ್ ಎಲ್ಲ ಒಂದೇ ಊರಿಂದ ಬಂದಿದ್ವಿ. ಸೊ ಖುಷಿ ಆಗುತ್ತೆ ವರ್ಕ್ ಮಾಡಿದ್ದಕ್ಕೆ. ಇದಕ್ಕಿಂತ ಜಾಸ್ತಿ ನಾವು ಟ್ರೈಲರ್ ರಿಲೀಸ್ ಆದಾಗ ಹೇಳೋಣ ಸರ್. ಹರೀಶ್ ಸಾಲಿಗ್ರಾಮದಲ್ಲಿ ನಾನು ಲೆಕ್ಚರ್ ಆಗಿರೋ ಸಂದರ್ಭದಲ್ಲಿ ನನ್ನ ಸ್ಟೂಡೆಂಟ್ ಆಗಿದೆ. KR ನಗರ ತಾಲೂಕು ಸಾಲಿಗ್ರಾಮ. 2 ನಿಮಿಷ ತಗೋದು. ಓಕೆ.
ಸಾಲಿಗ್ರಾಮದಲ್ಲಿ ನನ್ನ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ದೆಸೆಯಿಂದನೇ ತುಂಬ ಕಲಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಭಾಗವಹಿಸ್ತಾ ಇದ್ದ. ನನ್ನ ನೆಚ್ಚಿನ ವಿದ್ಯಾರ್ಥಿನೂ ಕೂಡ ಅವನು. ಆವಾಗಲೇ ಅವನಿಗೆ ನಿರ್ದೇಶಕನಾಗಬೇಕು ಅಂತೇಳಿ ತುಂಬ ಆಸೆ, ತುಂಬ ನಾಟಕಗಳು ಮತ್ತು ಸ್ಕಿಟ್ಗಳನ್ನು ಮಾಡ್ತಾ ಇದ್ದ. ಸೊ ತದನಂತರದಲ್ಲಿ ಅವನ ಮಹದಾಸೆ ಅದೇ ನಿರ್ದೇಶಕನಾಗಬೇಕು ಅಂತೇಳಿ. ಸೊ ನಿರ್ಮಾಪಕನಾಗಿದ್ದಾನೆ. ಮುಂದೊಂದು ದಿನ ಖಂಡಿತವಾಗೂ ಅವನು ಒಳ್ಳೆಯ ನಿರ್ದೇಶಕನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಅವಕಾಶ ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಆಡಿಯೋ ಲಾಂಚ್ ಸರ್, ನನ್ನದೊಂದು ಆಡಿಯೋ ಲಾಂಚ್ ಇದೆ, ನೀವು ಬನ್ನಿ ಅಂತ ಹೇಳಿದೆ. ಬಟ್ ನನ್ನನ್ನು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಕರೀತಾನೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗಲೇ ಇಲ್ಲಿ ಗೊತ್ತಾದದ್ದು ನನಗೆ. ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆಯನ್ನು ಮೀರಿಸಬೇಕು. ಆವಾಗಲೇ ತಂದೆ ಮತ್ತು ಗುರುವಿಗೆ ತುಂಬ ಹೆಮ್ಮೆ ಆಗುತ್ತೆ. ತಂದೆ ಮತ್ತು ಗುರುವಿನಲ್ಲಿ ಯಾವತ್ತೂ ಕೂಡ ಈರ್ಷ್ಯೆ ಇರಲ್ಲ. ಬಟ್ ಸ್ನೇಹಿತರಲ್ಲಿ ಈರ್ಷ್ಯೆ ಬರುತ್ತೆ, ಬೇರೆಯವರಲ್ಲಿ ಈರ್ಷ್ಯೆ ಬರುತ್ತೆ. ಆದ್ದರಿಂದ ನನ್ನ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ಒಂದು ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹೆಸರು ನೋಡಿ ಅದ್ಭುತವಾಗಿದೆ, ಪಾರ್ಟ್ನರ್. ಇವತ್ತು ಕೌಟುಂಬಿಕವಾಗಿರ್ತಕ್ಕಂಥ ಸಂಬಂಧಗಳು ಎಷ್ಟು ವಿಘಟನೆ ಆಗ್ತಾ ಇದೆ, ಎಂತಹ ಜಟಿಲವಾಗಿರ್ತಕ್ಕಂಥ ಸಂಕೀರ್ಣವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾವು ಇದ್ದೀವಿ, ಇವತ್ತಿನ ಸಮಾಜ ಇದೆ. ಅಂಥ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಸಿನಿಮಾ. ಟೈಟ್ಲ್ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಟೈಟ್ಲ್. ಅದಕ್ಕೆ ಆರಿಸ್ಕೊಂಡಿರ್ತಕ್ಕಂಥ ಜೋಡಿಗಳಿದಾರಲ್ಲ, ಅದ್ಭುತವಾಗಿರ್ತಕ್ಕಂಥ ಜೋಡಿಗಳು. ಆ ಪೋಸ್ಟರ್ನ ನೋಡಿ, ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಯಶಸ್ಸು ಖಂಡಿತ ಇದ್ದೇ ಇದೆ ಅಂತೇಳಿ. ಅಜಯ್ ಸರ್ದ ಸಿನಿಮಾಗಳನ್ನ ಸಾಕಷ್ಟು ನಾವಿಬ್ಬರು ಮನೇಲಿ ನೋಡ್ತಾನೆ ಇರ್ತೀವಿ. ಕ್ರಿಸ್ಟನ್ ಲವ್ ಸ್ಟೋರಿ ಅಂತೇಳಿ ಆ ಟಿ ವಿನಲ್ಲಿ ಬಂದಾಗಲೆಲ್ಲ ಅದನ್ನು ನೋಡ್ತಾ ಇರ್ತೀವಿ. ಲೆಕ್ಕವಿಲ್ಲದಷ್ಟು ಸಾರಿ ನೋಡಿದ್ದೀವಿ. ಸೊ ಅವ್ರ ನ್ಯಾಚುರಲ್ ಸ್ಟಾರ್, ನೀವು ತುಂಬ ಸ್ವಾಭಾವಿಕವಾಗಿ ಅಭಿನಯಿಸಿದ್ದೀರಾ. ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಕ್ಕಂಥ ಸಿನಿಮಾನೂ ಕೂಡ ಅದೇ. ಸೊ ಅಂಥವ್ರು ನೀವು ಈ ಸಿನಿಮಾದ ನಾಯಕರಾಗಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಆ ಪೋಸ್ಟರ್ ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಒಂದು ವೆಸ್ಟರ್ನ್ ಸಿನಿಮಾ ಇದ್ದಂಗೂ ಕಾಣ್ತಾ ಇದೆ ಅದೊಂಥರ. ಹೌದಾ, ತುಂಬ ಚೆನ್ನಾಗಿ ಡಿಸೈನು ಮಾಡಿದ್ದಾರೆ ಆ ಪೋಸ್ಟರ್ನ. ಮತ್ತು ಒಳ್ಳೆಯ ಈಗೆಲ್ಲ ಹೇಳಿರ್ತಕ್ಕಂಥವ್ರು ಸಂಗೀತ ನಿರ್ದೇಶಕರಾಗಿರ್ಬೋದು ಅಥವಾ ನೃತ್ಯ ನಿರ್ದೇಶಕರಾಗಿರ್ಬೋದು ಎಲ್ಲರೂ ಒಂದು ಒಳ್ಳೆಯ ಒಪಿನಿಯನ್ನ ಹೇಳಿದ್ದಾರೆ. ಖಂಡಿತ ಈ ಹಾಡು ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಈ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಈ ಸಿನಿಮಾ ಮತ್ತು ಹಾಡಿಗೆ ದುಡಿದಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ, ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ, ಹೆಮ್ಮೆಯಿಂದ ಈ ಅಮೋರ ಅಂತಕ್ಕಂಥ ಹಾಡನ್ನು ನಿಮ್ಮಗಳ ಸಮ್ಮುಖದಲ್ಲಿ ನಮ್ಮಿಬ್ಬರ ಶುಭ ಆರೈಕೆಗಳೊಂದಿಗೆ ಈ ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡನ್ನು ಸಂತೋಷದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಏನಿದೆ ಪಾರ್ಟ್ನರ್ ಅಂತಕ್ಕಂಥ ಸಿನಿಮಾವನ್ನು ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳು ಏನಿದೆ ಅದೆಲ್ಲ ಕೂಡ ಪ್ರಚಾರ ಮಾಡಿ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡಿ. ಇಂತಿಂಥ ಇನ್ನಷ್ಟು ಸಿನಿಮಾಗಳು ಬರಬೇಕು ಅಂತ ಹೇಳಿದ್ರೆ, ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾವುದೋ ಬೇರೆದಲ್ಲಿ ನೋಡೋದು ಬೇಡ, ಪೈರೇಸಿ ಮಾಡೋದು ಖಂಡಿತ ಬೇಡ. ಈ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ಡ್ ಆಗಿ ನಮಗೆ ಡೈರೆಕ್ಟರ್ ಸಹ ಕೇಳಿಸಿದ್ದು, ಸುಮಾರು ಸಲ ಕೇಳಿಸಿದ್ದು. ಈ ಅಮೋರ ಅನ್ನೋದೇ ತುಂಬ ಚೆನ್ನಾಗಿ ಕೂತ್ಕೊಂಡ್ಬಿಡ್ತು. ಅಂದರೆ ಬೀಟಿಂಗು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಇದೊಂದು ಹೋಮ್ವರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಫಾರಿನಲ್ಲೇ ಶೂಟ್ ಮಾಡಬೇಕು. ಯಾಕೆಂತಂದರೆ ಇದೊಂದು ನಾವು ಮಾಡಿರೋ ಸಾಂಗಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಸಾಂಗ್ ನಾನು ಕೇಳಿರೋದು ಇದರಲ್ಲಿ. ಸೊ ಕೇಳ್ತಾನೆ ನನಗೆ ಇಷ್ಟ ಆಗಿದೆ. ಎಷ್ಟೋ ಸಹ ಆಯಿತು, ನಮಗೆ ಇಷ್ಟ ಆಯಿತು. ನಾವೇ ಎದ್ದು ಕುಣಿಬೇಕು ಅನ್ಸಂದು. ಮೋಸ್ಟ್ಲಿ ನೀವು ನೋಡಿದೆ ಕಂಟೆಂಟು. ಸೊ ಅಷ್ಟೇ ಚೆನ್ನಾಗಿ ಕುಣಿದಿದ್ವಿ ನಾವೇ. ಎಲ್ಲನೂ ಶೂಟಿಂಗ್ ಬಿಟ್ಟು ಕುಣಿದೀವಿ, ಆ ತರಹ ಕುಣಿದಿದ್ವಿ ಸಾಂಗ್ಸ್ಗಳನ್ನು. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ವಿ, ಏನು ಅಂತಂದರೆ ಫೈನಲ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಹೇಳಿದೆ, ನಮ್ಮಲ್ಲೇ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾ ಬಿಟ್ಟು ಯಾಕೆ ಆಚೆ ಹೋಗೋಣ ಅಂತಂದು. ಇದೆ ಇಲ್ಲಿ ಇನ್ನೂ ಸುಮಾರು ನಮಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ, ಯಾಕೆ ಮಾಡ್ಬೋದು ಅಂತ. ಫಸ್ಟು ಗೋವಾದಲ್ಲೇ ಅಂತ ಅಂದ್ಕೊಂಡು, ಗೋವಾ ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಬೆಸ್ಟ್ ವಿಷುವಲ್ಸು ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ಡ್ ಆಗಿಬಿಟ್ಟಿದೆ.
ಅನ್ಎಕ್ಸ್ಪೋರ್ಡ್ ವಿಜುವಲ್ ಟ್ರೈ ಮಾಡಬೇಕು ಅಂತೇಳಿ ನಾನು ಆ್ಯಕ್ಚುಲಿ ಪಾಂಡಿಚೇರಿಯಲ್ಲಿ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದೆ ಅಂಥ ವಿಜುವಲ್ಸ್ಗಳು ಅಂತೇಳಿ ಆ್ಯಕ್ಚುಲಿ ಲೊಕೇಶನ್ ರಿಕ್ಕಿ ಮಾಡಿ ಸರ್ ಜೊತೆ ಮತ್ತು ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗಿಂತ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ಹೋಗಿ ಮಾರ್ಕ್ ಮಾಡಿ ಎಲ್ಲನೂ ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆ್ಯಕ್ಚುಲಿ ಮಾರ್ಕ್ ಮಾಡಿ ತುಂಬ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ. ಸೊ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ ಸೊ ಇಂತಿಂಥ ಬಿಟ್ಟು ಇಂತಿಂಥ ಜಾಗದಲ್ಲಿ ಅಂತೇಳಿ ಇವು ಮಾರ್ಕ್ ಮಾಡಿಬಿಟ್ರು. ಸೊ ದಟ್ ಶೂಟಿಂಗ್ ಆ್ಯಸ್ ಇಟ್ ಈಸ್ ಹಾಗೆ ಶುರು ಆಯಿತು, ಚೆನ್ನಾಗಿ ಕೂಡ ಆಯಿತು. ಬಟ್ ಏನಂತಂದರೆ ಶೂಟಿಂಗ್ ಡೇನಲ್ಲಿ ಒಂದು ದಿವಸ ಪೂರ್ತಿ ಸಡನ್ನಾಗಿ ಮಳೆ ಬಂತು, ಇಡೀ ಫುಲ್ಲು ಮಳೆ ಬರೋಕ್ಕೆ ಶುರು ಆಯಿತು, ಕ್ಲೌಡ್ ಪೂರ್ತಿ ಕವರ್ ಆಗೋಯ್ತು. ಸೊ ಐ ಥಾಟ್ ಓಕೆ ಇದು ಮೇ ಬಿ ಏನೋ ಒಂದು ದಿವಸ ಏನೋ ಕೈ ಕೊಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಒಂದು 11:30 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ವೆದರೇ ಚೇಂಜ್ ಆಗಿ ಮತ್ತೆ ಓಪನ್ ಆಯಿತು. ಸೊ ನಮಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು, ಓಪನ್ ಆಗಿದ್ದು. ಅದರಲ್ಲೇ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ, ಓಪನ್ ಅಪ್ ಆಯಿತು. ಎಲ್ಲ ವೆಯ್ಟ್ ಮಾಡಿದ್ವಿ. ನನಗೆ ನಮ್ಮ ಪ್ರೊಡ್ಯೂಸರ್ ಸಾಥ್ ಕೊಟ್ಟರು, ಹೇಳಿದೆ ಸರ್ ಇಲ್ಲ ಸರ್ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿಬಿಟ್ಟೆ ತಗೊಳ್ಳೋಣ, ಇಲ್ಲ ವಿಷಲ್ಸ್ ಚೆನ್ನಾಗಿ ಬರಲ್ಲ ಇಲ್ಲ ಅಂತ ಅಂದ್ಮೇಲೆ ಸೊ ಹಾಗೆ ಆ ರೀತಿ ಪ್ಲ್ಯಾನ್ ಮಾಡಿ ತೆಗೆದ್ವಿ. ಸೊ ಅಲ್ಲಿ ಪಾಂಡಿಚೇರಿನಲ್ಲಿ ಏನು ವಿಜುವಲ್ಸ್ ನಾ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಇದನ್ನು ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ, ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸ್ನೆಲ್ಲನೂ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಲ್ಲಿ ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತದೆ ಅದು. ಸೊ ತುಂಬ ಚೆನ್ನಾಗಿ ಬಂತು. ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ಅದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು. ನಮಗೆ ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂಥ ಸಾಂಗ್ಗಳ ಸಾಕಷ್ಟು ಹಿಟ್ಸ್ ಇದ್ದಾವೆ. ಇದು ಕೂಡ ನನ್ನ ಗ್ಯಾರಂಟಿ ಹಿಟ್ಸು ಬಂದು ಕೊಡ್ತೀನಿ ನಾನು ನಿಮಗೆ. ಯಾಕೆಂತ ಒನ್ ಆಫ್ ದ ನಮ್ಗೆ ಶೂಟ್ ಮಾಡುವಾಗ ಕೇಳೋವಾಗ ನಮಗೆ ಅನ್ನಿಸ್ತೇ ಇರುತ್ತೆ ಬಗ್ಗೆ. ಮೇಡಮ್ ಇವನ್ನ ನಾನು ನಾನು ಎಂಟ್ರಿ ಆಗಿದ್ದರಿಂದ ಇವು ಡೆಬ್ಯೂ ಆದಾಗಿಂದ ನಾನು ಡೆಬ್ಯೂ ಆಗೋದು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಇವು ಕೊರಿಯೋಗ್ರಾಫರ್ ಆಗೋಕ್ಕೆ ಬಂದಿದ್ದೆಲ್ಲ ಇವು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗೋಕ್ಕೆ ಬಂದಿದ್ದು. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡೋ ಅಭಿಲಾಷೆಗಳೆಲ್ಲ ಈ ರೀತಿ ತೀರಿಸ್ಕೋದೆ. ಸರ್ ಹಾಗಂದ್ರೆ ಈ ಲುಕ್ಕಲ್ಲಿ ನೀವು ಒಂದ್ಸಲ ಡಾನ್ಸ್ ಸ್ಟೆಪ್ ಮಾಡಿ ಹೇಳ್ಕೊಡ್ಬೇಕಲ್ಲ ನಮಗೆ. ನಮ್ಮ ಸುಜ್ಞಾನ್ ಸರು ಹೇಳ್ತಾ ಇದ್ರು, ನಾವು ಹಾಡಲ್ಲಿ ಶೂಟಿಂಗ್ ಟೈಮಲ್ಲಿ ನಾವು ಡಾನ್ಸ್ ಮಾಡ್ತಿದ್ವಿ ಅಂತ. ನಾವು ನೋಡ್ಬಿಡ್ತೀವಿ ಈಗ. ಅಲ್ಲ ಮೇಡಮ್, ಈಗ ಬಂದರೆ ಚೆನ್ನಾಗಿರಲ್ಲ. ವಿಜುವಲ್ ಬಂದು ಆಮೇಲೆ ಸಾರು ಮೇಡಮು ಎಲ್ಲ ಬಂದರೆ ಅದು ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ 3 ಜನ ಸೇರಿಕೊಂಡು. ಇವ್ರು ನೆಕ್ಸ್ಟ್ ಲೆವೆಲ್ ಸೂಪರ್ ಸರ್. ಇದು ಕರ್ನಾಟಕ ಏನಕ್ಕೆ ಹಾಕೊಂಡಿದ್ದೆ ಅಂದರೆ ಮೇಡಮ್, ನಾನು ಅವಾಗಿಂದ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಮುಂದೆ ಹಿಂಗೆ ಕೂತಿರೋರು ಎಲ್ಲರೂ ಅದು ಕನ್ನಡಕದಲ್ಲಿ ಆದಾಗ ನಮ್ಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಈಗೇನು ಬಂದರೆ ನಮಗೆ ಇಲ್ಲಿ ಕೂತಿರೋರು ಹುಲಿಗಳ ಥರ ಕಾಣ್ತಾ ಇರ್ತಾರೆ ಎಲ್ಲರೂ. ಅದಕ್ಕೆ ಸರಿ ಇದು ಹಾಕೊಂಡ್ಬಿಟ್ರೆ ನಮಗೇನು ಗೊತ್ತಾಗಲ್ಲ, ಅವ್ರು ಯಾರು ಏನು ಕಾಣಬಾರ್ದು ಅಂತ ಇದೆಲ್ಲ ಹಾಕೊಳ್ಳೋದು. ಪಾರ್ಟ್ನರ್ ಅಂದರೆ ಮೀನಿಂಗ್ ಒಂದು ಅರ್ಥ ಬೇಕಲ್ವ ಸರ್. ಈಗ ನಾವು ನನ್ನ ವೈಫು ಒಂದು ಹೆಸರು ಹಾಕಿದ್ರು ಸವಿತಾ ಶಿವಮೂರ್ತಿ ಅಂತ ಹೇಳ್ತೀವಿ. ಆ ಥರ ಎಲ್ಲರ ಲೈಫಲ್ಲೂ ಈಗ ನಾವು ಈ ಪಾರ್ಟ್ನರ್ ಟೈಟ್ಲು ಹೆಂಗೆ ನಾನು ಸಿನಿಮಾಗೆ ಸಂಬಂಧಪಟ್ಟಂಗೆ ಇಬ್ಬರು ಪಾರ್ಟ್ನರ್ ನನ್ನ ಕತೆ ಒಳಗಡೆ ಇರಲಿ ಅಂತಲೇ ಹಂಗೆ ಇಟ್ಟಿದ್ದೀನಿ. ಅದು ಅಜಯ್ ಸರ್ ಇನ್ನೂ ಕೂಲಂಕಷವಾಗಿ ಹೇಳ್ತಾರೆ. ನನ್ನ ಹಿಂದೆ ನೀವು ಇಲ್ಲೆಲ್ಲ ಹೇಳ್ಕೊಬಂದ್ರಿ, ಹರೀಶ ದೇವಿ ತಂದರೆ ಇಲ್ಲಿಗೆ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾ ಆದಮೇಲೆ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತಲು. ಬಟ್ ಕರೋನಾ ನಮಗೆ ಶಾಪು ಆಯಿತು, ಹೊರನೂ ಆಯಿತು. ಯಾಕೋ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗೆ TV ರೇಟ್ಸ್ ಎಲ್ಲ ಆಯಿತು. ನಾನು HPR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದೋ ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾಯಿದ್ದೋ, ಟ್ಯಾಕ್ಟರ್ಲಿ ಹೋಗ್ತಾಯಿದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾಯಿದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿಯಾಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಆದ. 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡೋರು, ಥಿಯೇಟ್ರಿಗೆ ಬಂದು ನೋಡೋರು, ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ನನ್ನ ಪ್ರೇಕ್ಷಕ ಹೀರೋ ಇದ್ದಾನಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿದ ಹೀರೋನೇ ಹರೀಶ್ ದೇವಿತಂದ್ರೆ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಜರ್ನಿ ಸಾಗುತ್ತೆ. ಯಾಕೆ ಇದನ್ನೆಲ್ಲ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾಯಿದ್ದೆ. ನಾನು
ಸಡನ್ನಾಗಿ ನಾನು ಡಿಪ್ಲೊಮಾ ಇನ್ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಒಪ್ಪಿ ಸರ್ ಹತ್ರ ಹೋಗ್ತೀನಿ. ಕೆ ಮಂಜು ಅವ್ರನ್ನ ನೋಡ್ತಾರಲ್ಲ, ನೀನು ಟಿ ವಿಲಿ ಬರ್ತಿಲ್ಲಮ್ಮ ಆರ್ಟಿಸ್ಟ್ ಆಗ್ಬಿಡಿ ಇವನ್ನ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡೋಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಸ್ಟೆಂಟ್ ಕೋ ಡೈರೆಕ್ಟರ್ ಆಯ್ತು, ಹಿಂಗೆ ಆಯ್ತಾಯಿತು. ಆಮೇಲೆ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾಯಿದ್ರು ಪದೇ ಪದೇ. ಆ ಯೂನಿವರ್ಸ್ ಓವರ್ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದು ಯೂನಿವರ್ಸ್ ಏನು ಕನೆಕ್ಟ್ ಆಯಿತೋ ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದರೆ ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ಕಂಪ್ನಿ ಓನರೇ ಆದಷ್ಟು ಆ ಅವಕಾಶ ಕೊಡ್ತು ಆ ದೇವರು. ಇದನ್ನು ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ ಸಿನಿಮಾ ಅಂತ ಅಂದರೆ ಯಾರೋ ಹುಡುಗ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇಲ್ಲದೆ ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಒಂದು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟ್ರ್ ಕೊಟ್ಟರು, ಅವ್ರಿಗೂ ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೇನಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾನೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲ ಕೆಲಸಗಳಲ್ಲೂ ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಇಲ್ಲ ಅದು ಮಾಡೋಣ, ಸಿನಿಮಾನ ಯಾವ್ಯಾವ ರೀತಿ ತೊಗೊಂಡೋಗ್ಬೇಕು ಅಂದರೆ ಒಂದು ಆಫರ್ ಬಂದಿರೋದನ್ನು ಕೂಡ ಬಿಟ್ಟು ಇಲ್ಲ ನಾನು ಪಾರ್ಟ್ನರ್ ಗೆಲ್ಲಿಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದರೆ ಅವರು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇಯ್ನು ಕಣ್ಣು ನಮ್ಮ ಇವರು ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕು. ತುಂಬ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಲ್ಲ. ಅವ್ರ ಕೆಲಸ ಬಿಟ್ಟು ಏನೂ ಮಾತಾಡಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರು ನಾನು ಹಿಂಸೆ ಮಾಡೋಕೆ, ಸರ್ ಪೇಮೆಂಟೇ ತೊಗೊಂಡಿಲ್ವಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ, ನಾನು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಔಟರು. ಪೇಮೆಂಟ್ ಮತ್ತಿರೋದು ಯಾರಾದರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾರ್ಕ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ್ ಬತ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಆಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದರೆ ನಾನು ಬಿಸ್ನೆಸ್ ಫೀಲ್ಡಿಂದ ಬಂದನು. ಅಂದರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕನು ಕೂಡ ಹೌದು. ಹೆಂಗಪ್ಪ ಅಂತ ಹೇಳಿದ್ರೆ ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು, ಆಡಿಯನ್ಸ್ಗೆ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತ ನನಗೆ ಆಗದ ಮಟ್ಟದಲ್ಲಿ ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಅದ್ಭುತವಾಗಿರೋ ಅದ್ರ ಬಗ್ಗೆ ಇನ್ನೊಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರೋದು ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದ್ ಆಡಿಯೋಗೆ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂದೆ. ಎಷ್ಟು ಅಂತ ಕೇಳಿದ್ರು, ಅಲ್ಲ ಇವತ್ತು ಇಟ್ಕೊಳ್ಳಿ ನೋಡಿ ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟ್ಲೈಟ್ ಏನು ಪರ್ಸೆಂಟೇಜ್ ಗೊತ್ತೋ ಅದ್ರ 50%ಗಿಂತ ಜಾಸ್ತಿ ನಂಗೆ ಆಡಿಯೋಲ್ಲಿ ಬಂದಿದೆ. ತುಂಬ ಇದಕ್ಕಿಂತ ಅದ್ಭುತ ಹೆಮ್ಮೆ ನನಗೇನೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದರೆ ಎಲ್ಲ ಪಾರ್ಟ್ನರ್ ಯಾರೇನು ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ. ಖುಷಿಲಿ ಮಾತುಗಳು ಹೊರಡ್ತಾರೆ. ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಏನಾದ್ರು ಕೇಳಿ ಮೇಡಮ್. ಹಾಂ, ಈಗ ನಾನು ಒಂದು ವರ್ಡ್ ಹೇಳಿದೆ. ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗೆ ಬಂದೆ ಅಂತ ಹೇಳಿದ್ರೆ, ಫಸ್ಟು ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟಾಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನೂ ಕೂಡ ನಂದೆ, ಸ್ಯಾಟ್ಲೈಟು. ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ ನಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಿಕ್ಚರ್ಗೆ ನನಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನು ಬೇರೆ ರೇಟಿಗೆ ಮಾರಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದ್ ಆಡಿಯೋ ವಿಷಯ ಹೇಳಿದೆ ಅಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದರೆ ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿರೋರು. ಅಜಯ್ ಸರ್ ಕೆರಿಯರ್ಲೇ ಒಂದು ದೊಡ್ಡ ರೇಟಿಗೆ ಮಾರಿದ್ದೀನಿ ಇದನ್ನು ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಅದು ಪಾರ್ಟ್ನರ್ ಗೆದ್ದ ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ನನಗೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ. ಅದಕ್ಕೊಂದು ವೇದಿಕೆಯಲ್ಲಿ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ವಾಟ್ ಅ ಕಲರ್ಫುಲ್ ಡೇ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶ್ವಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದ್ಯಾಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ, ಅಮೋರ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ ದಟ್ ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್, ಐ ಆಮ್ ಆಲ್ವೇಸ್ ಫಾರ್ಚುನೇಟ್ ಐ ಗೆಸ್. ನನಗೆ ತುಂಬ ಒಳ್ಳೆ ತಂಡ ಸಿಗುತ್ತೆ ಯಾವತ್ತೂ ಕೆಲಸ ಮಾಡೋಕ್ಕೆ ಸರ್. ಐ ಡೋಂಟ್ ನೋ, ಟಚ್ ವುಡ್ ಯಾರ್ದು ಕಣ್ಣು ಬೀಳದೇ ಇರಲಿ. ಬಟ್ ಐ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ, ತುಂಬಾ ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ.
ಆ್ಯಂಡ್ ನಮ್ಮ ಅಂಥ ಒಂದು ತಂಡದ ನಮ್ಮ ದ್ವಾರಕೆಯ ಕೃಷ್ಣ ಅಜಯ್ ಸರ್. ಹೀಸ್ ನಾಟ್ ಜಸ್ಟ್ ಮೈ ಕೋಸ್ಟಾ, ಹೀಸ್ ಮೈ ಬೆಸ್ಟ್ ಫ್ರೆಂಡ್. ನಾವೆಲ್ಲ ಹೀಸ್ ಬೀನ್ ಸೋ ಸಪೋರ್ಟಿವ್ ಸಿನ್ಸ್ ದ ಫಸ್ಟ್ ಡೇ ಬಗ್ಗೆ ಹೇಳಿದ್ಮೇಲೆ ನಂಗೊಂದು ನೆನಪಿಗೆ ಬಂತು, ಹೇಳ್ತೀನಿ. ಬಟ್ ನಾವೆಲ್ಲ ಸೇರಿದಾಗ ಇಷ್ಟು ನಗಾಡ್ತೀವಿ ಅಂತಂದರೆ, ನಂದು ಸ್ವಲ್ಪ ಪೆಕ್ಯುಲರ್ ನಗು ಸ್ಟೈಲ್ ಇದೆ, ಎಲ್ಲ ಗೊತ್ತಲ್ವ ಮ್ಯಾಮ್? ಸೊ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ನಮ್ಮ ಹೀರೋ ಎಲ್ಲರೂ ಅದೇ ಥರ ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಈ ಥರ ನಗು, ನನ್ನ ಥರನೇ ನಗು ಕೇಳಿ ಬರ್ತಾ ಇದೆ ಎಲ್ಲಾದರೂ ಅಂತಂದರೆ ಪಾರ್ಟ್ನರ್ ಟೀಮ್ ಇರಬೇಕು ಅಲ್ಲೆಲ್ಲರೂ ಅಂತ ನೀವು ಅನ್ಕೋಬೋದು. ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಅವ್ರದ್ದು ಈ ಸ್ಟ್ರೇಟ್ ಫೇಸ್ ಮೇಲೆ ಹೋಗಬೇಡಿ ಆಯಿತಾ, ಈಸ್ ನಾಟ್ ಲೈಕ್ ದ್ಯಾಟ್. ನಮ್ಮದು ಫಸ್ಟ್ ಡೇ ಶೂಟ್ ಫಸ್ಟ್ ಶಾಟ್ ನನಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು ನಗಾಡಿದೆ. ಬಟ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್. ಫ್ರಮ್ ದ್ಯಾಟ್ ಡೇ, ಆ ದಿನದಿಂದ ನಮ್ಮ ತಂಡ ಪೂರ್ತಿ ಕೂಡಿ ಹೇಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಇವತ್ತು ಕೂಡ ಅದೇ ನಗುವಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ಪ್ರಮೋಷನ್ಸಿಗೋಸ್ಕರ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಯು. ಆ ಒಂದು ಏನಿದೆ ಹೇಳಿ, ಆ ಭಯ ಏನಿರುತ್ತಲ್ಲ, ಒಂದು ಸೀನಿಯರ್ ಆ್ಯಕ್ಟ್ರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು, ಅದು ಅಂಥ ಒಂದು ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂತ ಬಂದಾಗ ನೀವು ಹೇಳಿದಾಗೇ ಹೀಸ್ ಲೈಕ್ ದ ಕಿಂಗ್ ಆಫ್ ರೊಮ್ಯಾನ್ಸ್ ಆಫ್ ಸ್ಯಾಂಡ್ಲ್ವುಡ್. ಸೊ ಅಂಥವ್ರ ಜೊತೆ ಕೆಲಸ ಮಾಡೋವಾಗ ಒಂದು ಮೈಂಡ್ಸೆಟ್ಟಲ್ಲಿ ಬಂದಿರ್ತೀವಿ, ಬಟ್ ಅದೇನು ಭಯ ಇತ್ತಲ್ಲ ಅದನ್ನೆಲ್ಲ ಅವರು ಬ್ರೇಕ್ ಮಾಡಿದರು. ಸೊ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಶಿವು ಸರ್ ಪಾಪ ಅಲ್ಲ ಅವರು, ಅವ್ರು ನಮ್ಮ ಪಾರ್ಟ್ನರ್ ಸಿನಿಮಾದ ಒಂದು ಬೇರು ಅಂತ ಹೇಳ್ಬೋದು. ಸರ್, ಬೇರು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಈ ಪಾರ್ಟ್ನರ್ ಅನ್ನೋ ಮರ ಇಷ್ಟು ಅಚ್ಚು ಹಸಿರಾಗಿ ಬೆಳ್ಕೊಂಡಿದೆ. ಆಲ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಮ್ಮ ಹರೀಶ್ ಸರ್, ನಿಮಗೆ ಯಾರಿಗೇ ನಾವು ಒಂದು ವಿಜುವಲ್ಸ್ ತೋರಿಸಿದ್ರು, ಒಂದು ಪೋಸ್ಟರ್ ತೋರಿಸಿದ್ರು ಕೂಡ ಎಷ್ಟು ರಿಚ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪೇರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ಲೊಕೇಶನ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಹರೀಶ್ ಸರ್. ಒಂದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಿದ್ರು ಸರ್ 2 ಆಪ್ಷನ್ಸ್ ಇದೆ, ಈ ಜ್ಯುವೆಲ್ರಿ ಐ ಗೆಸ್ ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ತೊಗೊಳ್ಳಿ ಅದೇ ಪರವಾಗಿಲ್ಲ ಅಂತ ಹೇಳಿ ಪೂರ್ತಿ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ. ಪೂರ್ತಿ ಸಿನಿಮಾದಲ್ಲಿ ಅವರು ಹಾಗೇನೆ ಏನು ಕಾಂಪ್ರಮೈಸ್ ಆಗದೆ ನಮ್ಮ ಸಿನಿಮಾನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. And Nakul, I don't know, Nakul, should I call you a music director, actor, or like what? You tell. For partner. Yeah, big fan Nakul. ಅವ್ರ ಸ್ಟುಡಿಯೋದಲ್ಲಿ ಕೂತು ಆ್ಯಕ್ಚುಲಿ ನೀವು ಆಲಾಪಾಲ ಮಾಡ್ತಾ ಇರ್ತೀರಲ್ಲ, ಓ ಗಾಡ್ ಗೂಸ್ ಬಂಪ್ಸ್ ಬರುತ್ತೆ ಲಿಟ್ರಲಿ. ಲೈಕ್ ವಿದೌಟ್ ಮ್ಯೂಸಿಕ್ ಅವ್ರದ್ದು ಜಸ್ಟ್ ವಾಯ್ಸ್ ಕೇಳಿದ್ರೇ, ಅವ್ರು ಹೇಳಿದಾಗೇ ನಾವು ಅವ್ರ ವಾಯ್ಸ್ ಕೇಳ್ಕೊಂಡೇ ಸಾಂಗ್ ಶೂಟೆಲ್ಲ ಮಾಡಿದ್ದು. ನಂತರ ತುಂಬಾ ರೀಸೆಂಟಾಗಿ ನಾವು ಕುನಾಲ್ ಸರ್ ವಾಯ್ಸ್ ಕೇಳ್ತಾ ಇರೋದು. ಸೊ ನಾವು ಆಗಿಂದ ನಮ್ಮ ಅಮೂರ ಸಾಂಗ್ ಕೇಳಿದ್ದು ನಕುಲ್ ಸರ್ ವಾಯ್ಸಲ್ಲೇ. ಆ್ಯಂಡ್ ಐಮ್ ಅ ಬಿಗ್ ಫ್ಯಾನ್. ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ಯೋರ್ ಮ್ಯಾಜಿಕ್ ಇನ್ ಪಾರ್ಟ್ನರ್. you've already given so many hits, but partnerally I feel like it's your best work. Sorry. And Nagarjun sir, I've had the opportunity, ನಾನು ಅವರಿಗೆ ಕೆಳಗಡೆ ಕೂಡ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತನಕ ಅಪ್ಸರೆ ನನ್ನ ಫೇವ್ರೇಟ್ ಸಾಂಗ್ ಆಗಿತ್ತು ಅವ್ರದ್ದು ನನ್ನ ಕಾಂಬಿನೇಷನಲ್ಲಿ, ಆ್ಯಂಡ್ ಈಗ ಅಮೋರಾ ಇಸ್ ಮೈ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಲಿರಿಕ್ಸ್. ಆ್ಯಂಡ್ ಸುಜ್ಞಾನ್ ಸರ್, ಅವ್ರು ನನಗೆ ಸ್ಟಾರ್ಟಿಂಗಲ್ಲಿ ಕತೆ ಹೇಳೋಕ್ಕೆ ಬಂದಾಗ, ಬನ್ನಿ ಮೇಡಮ್ ಕೌಸಲ್ಯಗಿಂತ ನಿಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ ಅಂದಿದ್ರು. ಥ್ಯಾಂಕ್ ಯು ಸರ್, ಮಾತಾಡಿಸ್ಕೊಂಡಿದ್ದೀರಾ. ಆ್ಯಂಡ್ ಮುರಳಿ ಮಾಸ್ಟರ್ ಈಸ್ ಸೋ ಮಚ್ ಫನ್. ತುಂಬ ಮಜಾ ಅವ್ರ ಜೊತೆ ಕೆಲಸ ಮಾಡೋದು ಅಂತಂದರೆ. ಅವ್ರದ್ದೊಂದು ಪೆಕ್ಯುಲರ್ ಸ್ಟೈಲ್ ಇದೆ ಆಯಿತಾ. ಏನಾದರೂ ಒಂದು ಜೋಕ್ ಮಾಡ್ತಾರೆ, ನಂತರ ಹಿಂಗೆ ನೋಡ್ತಾ ಇರ್ತಾರೆ. ಅವ್ರು ನಗಾಡಲ್ಲ, ಅವ್ರ ರಿಯಾಕ್ಷನ್ ನೋಡ್ತಾರೆ. ನಾವು ನಗಾಡ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ನಂತರ ಬಿದ್ದು ನಗಾಡ್ತಾರೆ. ಆ್ಯಂಡ್ ಲಿಟ್ರಲಿ ಬಿದ್ದು ನಗಾಡ್ಕೊಂಡೇ ನಾವು ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಮೈ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. ಐ ಲವ್ ಯು ಮಾಸ್ಟರ್. ಅಮೋರಾ. ಎಸ್, ದಟ್ಸ್ ಕ್ರೇಜಿ. ಅಮೋರಾ ಮುರಳಿ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ ಹೆಸರಿಗೆ. ಆ್ಯಂಡ್
ಯಾರನ್ನೇ ಬಿಟ್ಟಿದ್ರು, ಅರವಿಂದ್ ಸರ್, ಗೌರವ್, ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಯಾರನ್ನೇ ಬಿಟ್ಟಿದ್ರು ಪಾರ್ಟ್ನರ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರನ್ನಾದ್ರೂ ಬಿಟ್ನಾ? ಇಲ್ಲ ಅಲ್ವಾ? ಹಾಂ. ಬಟ್ ಯಾ, ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ, ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಈಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಮತಿ ಮ್ಯಾಮ್ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಕುಲ್ ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಈಸ್ ಸೋ ಟ್ರೂ. ಎಲ್ಲದೂ ನಾವು ತುಂಬಾ ಕೇರ್ಫುಲಿ ಯುನೋ ಜನರಿಗೆ ಇಷ್ಟ ಆಗಬೇಕು ಅಂತಲೇ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದ್ಯಾಟ್ ದಿಸ್ ಈಸ್ ಆರ್ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ವರ್ಕ್. ಆರಾಮಾಗಿದ್ದೀರಲ್ವಾ? ಯಾ ಫೈನ್ ಫೈನ್ ಫೈನ್. ಅಲ್ಲ, ತುಂಬ ದೊಡ್ಡ ಹೃದಯ ಇದೆ ನಂದು. ದೇವ್ರೊಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅದ್ರ ಒಂದು ಪ್ರಶ್ನೆ ಹಾಕ್ತಾ ಹೋದರೆ, ಯೂಶ್ವಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮುಹೂರ್ತ ಆಯ್ತೇಳಿ ಎಲ್ಲಿ ಮಾಡಿದ್ವಿ ಇಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊತಾ ಇದ್ದರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಎಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ಥರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ ಒನ್ನಿಂದ ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನ್ನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಅದು ಫೀಲ್ ಬಂದಿದ್ದು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ. ಅಂದರೆ ಅಷ್ಟೇ ಚೆನ್ನಾಗಿ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆ ಅಲ್ಲಿ ಬರ್ತಾಯಿತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಡೇ ಒನ್ನಿಂದಾನೆ. ಯಾವಾಗ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ, ಅದೇ ರೀತಿ ಈ ಪಾರ್ಟ್ನರ್ ಸಿನಿಮಾ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಅನ್ನೋದು ಲೆಕ್ಕ ಆಗ್ತಾ ಹೋದರೆ ಇಟ್ಸ್ ಫ್ರಮ್ ಡೇ ಒನ್. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ ನನ್ನ ಒಂದ್ಸಲ ಮೆಲುಕು ಹಾಕಿದರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವ್ರದ್ದೆಲ್ಲ ನಾನು ಅಂದರೆ ಚಿಕ್ಕವನಿದ್ದಾಗ ಏನು ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ, ಅಂದರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡಬೇಕಾದ್ರೆ ಅಂತ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗೋಕ್ಕೂ ಮುಂಚೆಯಿಂದನೂ ಅದನ್ನು ಮಾಡಿದ್ದೀನಿ. ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಏನಂತಂದರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್, ಅದು ಎಲ್ಲವನ್ನು ತುಂಬ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆ್ಯಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳಿರ್ಬೋದು, ಒಂದು ಇಂಚೂರು ಲೈಟಾಗಿ ಹಾರ್ಟಿಗೆ ಆದರೂ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊರತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡಬಾರ್ದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬಾರ್ದು. ಇದು ನನ್ನ ಉದ್ದೇಶ. ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ಎಷ್ಟು ದುಡ್ದಿದ್ದೀನಿ, ಎಷ್ಟು ದುಡ್ದಿಲ್ವೋ, ಏನೇನು ಕಳ್ಕೊಂಡಿದ್ದೀನಿ, ಏನೇನು ಪಡ್ಕೊಂಡಿದ್ದೀನಿ ಎಲ್ಲ ಅನ್ನೋದಕ್ಕಿಂತ ನನ್ನ ಸಿನಿಮಾಗಳಲ್ಲಿ ಎಮೋಷನ್ಸ್ ಕೊಟ್ಟಿದ್ದೀನಿ. ಎಮೋಷನ್ಸ್ ಅನ್ನೋ ಒಂದು ಟ್ರೆಷರನ್ನು ಆಡಿಯನ್ಸ್ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಂಡು ಹೋಗುವಂಥ ಎಮೋಷನ್ಸ್ ಕೊಟ್ಟಿದ್ದೀನಿ. ಅದ್ರ ಸೀಲ್ ಹೊಡೆದಿದ್ದೀನಿ. ಅದೇ ಥರ ಎಮೋಷನ್ ಪಾರ್ಟ್ನರ್ ಸಿನಿಮಾದಲ್ಲಿ ಅದ್ಭುತವಾಗಿ ನಾಟ್ ಓನ್ಲಿ ಮೀ, ಅದು ಬೃಂದವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಮನಸ್ಸಿಗೆ ಅಷ್ಟು
ನಾಟು ಅಂತ ಅಂದರೆ ಒಂದು ಅಚ್ಚು ಹೊಡೆಯೋ ಥರ ಅಷ್ಟು ಬ್ಯೂಟಿಫುಲ್ ಎಮೋಷನ್ಸ್ನ ಡೆಫಿನೆಟ್ಲಿ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಕ್ಯಾರಿ ಮಾಡ್ತಾರೆ. ಆ ಥರದ್ದು ಒಂದು ಟ್ರೆಷರ್ ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನಂಗೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಈಗ ಮೊದಲನೇ ಹೆಜ್ಜೆ ಆಡಿಯನ್ಸಿಗೆ ನಾವು ನಮ್ಮ ಸಿನಿಮಾದ ವಿಷಯಗಳನ್ನ ಹೇಳೋಕೆ ಹೊರಟಿರೋದ್ರಲ್ಲಿ ಈಗ ಈ ಅಮೋರ ಸಾಂಗ್ ಫಸ್ಟ್ ಕೊಡುಗೆ ಆಡಿಯನ್ಸಿಗೆ ನಮ್ಮ ಕಡೆಯಿಂದ ಕೊಡ್ತಾ ಇರೋದು. ಥ್ಯಾಂಕ್ ಯು ನಕುಲ್ ಸರ್. ಫಸ್ಟ್ ಡೇ ಆಫೀಸಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ, ನಮ್ಮ ಕಾಂಬೋ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ, ಇದು ಹಿಟ್ ಆಗಬೇಕಂತ ಒಬ್ರಿಗೊಬ್ರು ನಾವು ಚಾಲೆಂಜ್ ಮಾಡೋದು ಹ್ಯಾಂಡ್ಶೇಕ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಡೂ ಸಮ್ ಮ್ಯಾಜಿಕ್, ಸಮ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಆ ಎಲ್ಲ ಪಾಸಿಬಿಲಿಟೀಸ್, ಆ ಎಲ್ಲ ಕಳೆ ಇವತ್ತು ಕಾಣ್ತಾ ಇದೆ. ಅಂದರೆ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ, ಆಡಿಯೋ ರಿಲೀಸ್ಗೂ ಮುಂಚೆ ಏನೇನು ಮಾಡಬೇಕು ಎಲ್ಲ ಇವ್ರ ಮನೇಲೇ ಕೂತ್ಕೊಂಡು ನಾವು ಕೆಲಸ ಮಾಡೋದು. ಆ್ಯಕ್ಚುಲಿ ಇವ್ರಿಗೆ HM ಅಂತ ಇಟ್ಟಿವಿ, ಹೆಡ್ ಮಿಸ್ಟ್ರೆಸ್. ನಮಗೆಲ್ಲರೂ ಮಕ್ಕಳ ಥರ ಕೂಡ್ಸ್ಕೊಂಡಿರ್ತಾರೆ ಇವ್ರ ಮನೆಯಲ್ಲೇ. ಸೊ ಅಲ್ಲೇ ಎಲ್ಲ ಕೆಲಸಗಳು, ಕ್ರಿಯೇಟಿವ್ ಕೆಲಸಗಳು ಎಲ್ಲ ಅಲ್ಲೇ ಮಾಡೋದು. ಸೊ ಮಾಡಬೇಕಾದ್ರೆ ನಮಗೊಂದು ಅಂದರೆ ಒಂದು ಖುಷಿ ಅನ್ನೋದಿತ್ತು. ಬಟ್ ಈಗ ನೆಕ್ಸ್ಟ್ ಬಿಗ್ ಸ್ಕ್ರೀನಿಗೆ ಬಂದಿದೆ, ಈಗ ಎಕ್ಸ್ಟ್ರಾ ಎಕ್ಸೈಟ್ಮೆಂಟ್ ಬಂದಿದೆ. ಇಲ್ಲಿ ಕೂತ್ಕೊಂಡು ನಮ್ಮ ಬೃಂದವ್ರಿಗೆ ಹೇಳ್ತಿದ್ದೆ, ಬಿಗ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಇನ್ನೊಂಚೂರು ದೊಡ್ಡ ಡ್ರೀಮ್ ಬರ್ತಾ ಇರೋದೇನಂತ ಥಿಯೇಟ್ರಲ್ಲಿ ನೋಡಬೇಕು. ಫಾರ್ ಶ್ಯೂರ್ ನನಗೆ ಗ್ಯಾರಂಟಿ ಇದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ಬಿಗ್. ಡೇ ಒನ್ನೇ ಇನ್ನೊಂದು ಹಾಕ್ಬಿಟ್ವಿ ನಾವು ಪೋಸ್ಟರ್ನಲ್ಲೇ, ಬ್ಲಾಕ್ ಬಸ್ಟರ್ ಸಾಂಗ್ ರಿಲೀಸಿಂಗ್ ಆನ್ ದಿಸ್ ಡೇಟ್ ಅಂತ. ಸೊ ನಮ್ಮ ಕಾನ್ಫಿಡೆನ್ಸ್ ಅದು ಇವತ್ತು, ಅಂದರೆ ಅವತ್ತೇ ಗೊತ್ತಿತ್ತು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇವತ್ತು ಇನ್ನೂ ಹೆಚ್ಚಾಗಿ ನಂಬಿಕೆ ಬಂದಿದೆ. ಆ್ಯಂಡ್ ಎಲ್ಲರೂ ಬರೆದಿಟ್ಕೊಳ್ಳಿ, ದಿಸ್ ಈಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಅ ಬ್ಲಾಕ್ ಬಸ್ಟರ್ ಸಾಂಗ್.